ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಗೋಪಾಲಯ್ಯನವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನು ನಡೀತು, ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಾನು ಪದ್ಮರಾಜ್ ಬಳಿ ಯಾವುದೇ ದುಡ್ಡನ್ನು ತಗೊಂಡಿಲ್ಲ, ಅವನಿಂದ ಹಣ ಪಡೆಯುವಷ್ಟು ದರಿದ್ರ ನನಗೆ ಬಂದಿಲ್ಲ. ನಾನೇ ಅವನ ಮಗಳಿಗೆ ಕೆಲಸ ಕೊಡಿಸಿದ್ದೀನಿ. ಆ ಮಗಳು ಡಿಗ್ರಿ ಓದಬೇಕಾದ್ರೆ, ಮೆಡಿಕಲ್ ಓದಬೇಕಾದ್ರೆ ಫೀಸ್ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟ ಮೇಲೆ ಯಾವುದಾದ್ರೂ ದಾಖಲೆ ಇರಬೇಕಲ್ಲ. ಅವನೊಬ್ಬ ನೀಚ, ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ. ಅವನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳಲಿ ಅವನು ಅಂತ ಗೋಪಾಲಯ್ಯನವರ ಮಾತು. ಗೋಪಾಲಯ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ಸರ್, ಒಂದೇ ಒಂದು ಪ್ರಶ್ನೆ. ಈಗ ಅವರು ಆರೋಪ ಮಾಡ್ತಿದ್ದಾರೆ ಸರ್, ನೀವೇ ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರು ಚೆಕ್ ಕೊಟ್ಟಿದ್ದಾರೆ, ಕ್ಯಾಶು ಕೊಟ್ಟಿದ್ದೀನಿ, ಅವ್ರಿಗೆ ಅವ್ರು ದುಡ್ಡು ಕೊಡಬೇಕು, ಅದಕ್ಕೆ ಕೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ಆ ರೀತಿ ಏನಾದರೂ ಕೊಡ್ತಕ್ಕಂಥ ಯಾವುದಾದ್ರೂ ದಾಖಲೆ ಇದ್ದರೆ ಒಂದಕ್ಕೆ 100ರಷ್ಟು ಕೊಡ್ತೀನಿ ನಾನು. ನನಗೇನಾದರೂ ಇದನ್ನು ಅವನಷ್ಟು ಬಂಡ ಇದನ್ನು ಇದಿಲ್ಲ. ಈಗ ಅವರ ಮನೆ ದೇವರು ಯಾವುದೋ ಎಲ್ಲ ಕರೆಸೋದು ನಾನು ಹೇಳ್ತೀನಿ, ಬಂದು ನನಗೇನಾದರೂ ಹಣ ಕೊಟ್ಟಿರ್ತಕ್ಕಂಥದ್ದು ಇದನ್ನು. ಅವನೊಬ್ಬ ನೀಚ ಇದನ್ನು ತಪ್ಪಿಸ್ಕೊಳಕ್ಕೆ ಅವ್ರಿಗೆ ಮಗಳಿಗೆ ಕೆಲಸ ಕೊಡಿಸಿದ್ದು ಯಾರು ಅಂತ ಅಂದ್ಬಿಟ್ಟು ಆತ್ಮ ಮುಟ್ಕೊಂಡು ಹೇಳ್ಕೊಳ್ಳಿ. ಅವರ ಮಗಳನ್ನ ಫೀಸ್ ಇದನ್ನು ಕಟ್ತಕ್ಕಂಥ ಕಷ್ಟ ಅಂತ ಬಂದಾಗ ಕರ್ಕೊಂಡೋಗಿ ಫೀಸ್ ಕಡಿಮೆ ಮಾಡಿಸಿದ್ದು ಅಂತ ಅವ್ರ ಆತ್ಮ ಮುಟ್ಕೊಂಡು ಹೇಳಿ. ನಾನು ಅವನಿಂದ ಹಣ ತಗೊಂಡು ಇದು ಮಾಡ್ತಕ್ಕಂಥದ್ದು ನಾನು ಯಾವುದೂ ಇದಿಲ್ಲ. ಯಾವಾಗಲಾದರೂ ವ್ಯಾವಹಾರಿಕವಾಗಿ ಏನಾದರೂ ತೊಗೊಂಡಿದ್ರು? ಯಾವುದೂ ಇಲ್ಲ ಸರ್, ನನಗೂ ಅವ್ನಿಗೆ ಆ ಥರದ್ದು ಯಾವುದೂ ಸಂಬಂಧ. ಅವನಂತವ್ರನ್ನ 100 ಜನ ಸಾಕೋಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿದೆ. ಓಕೆ, ಇದು ಗೋಪಾಲಯ್ಯ ಅವರು ಹೇಳ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಶಾಸಕರಾದಂಥ ಗೋಪಾಲಯ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ಸರ್, ಒಂದೇ ಒಂದು ಪ್ರಶ್ನೆ. ಈಗ ಅವರು ಆರೋಪ ಮಾಡ್ತಿದ್ದಾರೆ ಸರ್, ನೀವೇ ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರು ಚೆಕ್ ಕೊಟ್ಟಿದ್ದಾರೆ, ಕ್ಯಾಶು ಕೊಟ್ಟಿದ್ದೀನಿ, ಅವ್ರಿಗೆ ಅವ್ರು ದುಡ್ಡು ಕೊಡಬೇಕು, ಅದಕ್ಕೆ ಕೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ಆ ರೀತಿ ಏನಾದರೂ ಕೊಡ್ತಕ್ಕಂಥ ಯಾವುದಾದ್ರೂ ದಾಖಲೆ ಇದ್ದರೆ ಒಂದಕ್ಕೆ 100ರಷ್ಟು ಕೊಡ್ತೀನಿ ನಾನು. ನನಗೇನಾದರೂ ಇದನ್ನು ಅವನಷ್ಟು ಬಂಡ ಇದನ್ನು ಇದಿಲ್ಲ. ಈಗ ಅವರ ಮನೆ ದೇವರು ಯಾವುದೋ ಎಲ್ಲ ಕರೆಸೋದು ನಾನು ಹೇಳ್ತೀನಿ, ಬಂದು ನನಗೇನಾದರೂ ಹಣ ಕೊಟ್ಟಿರ್ತಕ್ಕಂಥದ್ದು ಇದನ್ನು. ಅವನೊಬ್ಬ ನೀಚ ಇದನ್ನು ತಪ್ಪಿಸ್ಕೊಳಕ್ಕೆ ಅವ್ರಿಗೆ ಮಗಳಿಗೆ ಕೆಲಸ ಕೊಡಿಸಿದ್ದು ಯಾರು ಅಂತ ಅಂದ್ಬಿಟ್ಟು ಆತ್ಮ ಮುಟ್ಕೊಂಡು ಹೇಳ್ಕೊಳ್ಳಿ. ಅವರ ಮಗಳನ್ನ ಫೀಸ್ ಇದನ್ನು ಕಟ್ತಕ್ಕಂಥ ಕಷ್ಟ ಅಂತ ಬಂದಾಗ ಕರ್ಕೊಂಡೋಗಿ ಫೀಸ್ ಕಡಿಮೆ ಮಾಡಿಸಿದ್ದು ಅಂತ ಅವ್ರ ಆತ್ಮ ಮುಟ್ಕೊಂಡು ಹೇಳಿ. ನಾನು ಅವನಿಂದ ಹಣ ತಗೊಂಡು ಇದು ಮಾಡ್ತಕ್ಕಂಥದ್ದು ನಾನು ಯಾವುದೂ ಇದಿಲ್ಲ. ಯಾವಾಗಲಾದರೂ ವ್ಯಾವಹಾರಿಕವಾಗಿ ಏನಾದರೂ ತೊಗೊಂಡಿದ್ರು? ಯಾವುದೂ ಇಲ್ಲ ಸರ್, ನನಗೂ ಅವ್ನಿಗೆ ಆ ಥರದ್ದು ಯಾವುದೂ ಸಂಬಂಧ. ಅವನಂತವ್ರನ್ನ 100 ಜನ ಸಾಕೋಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿದೆ. ಓಕೆ, ಇದು ಗೋಪಾಲಯ್ಯ ಅವರು ಹೇಳ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಬ್ಬರು ಮಾತಲ್ಲಿ ಯಾರ ಮಾತು ನಂಬಬೇಕು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ನಾನು ದುಡ್ಡೇ ತಗೊಂಡಿಲ್ಲ ಅಂತಾರೆ ಗೋಪಾಲಯ್ಯನವರು. ನಾನು ದುಡ್ಡು ಕೊಟ್ಟಿದ್ದೀನಿ, ಕ್ಯಾಶಲ್ಲಿ ಕೊಟ್ಟಿದ್ದೀನಿ, ಚೆಕ್ಕಲ್ಲಿ ಕೊಟ್ಟಿದ್ದೀನಿ ಅಂತಾರೆ ಪದ್ಮರಾಜ್. ಹಾಗಾಗಿ ಈಗ ಮೊದಲು ಒಂದು ದೂರಂತೂ ದಾಖಲಾಗಿದೆ ಗೋಪಾಲಯ್ಯನವರಿಂದ. ಈ ನಿಟ್ಟಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪದ್ಮರಾಜ್ ಅವರನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಏನಾದರೂ ಸತ್ಯಾಂಶಗಳು ಗೊತ್ತಾಗುತ್ತಾ, ಅಥವಾ ದುಡ್ಡು ಕೊಟ್ಟಿರೋದಕ್ಕಾತ ಏನಾದರೂ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾನೆ. ಮತ್ತು ಎಲ್ಲರೂ ಹೇಳ್ತಾರೆ ದುಡ್ಡಲ್ಲ ಇಲ್ಲಿ ಮುಖ್ಯ. ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಬೇರೆ ಕಂಪ್ಲೇಂಟ್ ಕೊಟ್ಟು ಬೇರೆ ರೀತಿಯಲ್ಲಿ ದಾಖಲೆ ಕೊಟ್ಟು ವಿಚಾರಣೆ ಮಾಡ್ಬೋದು. ಇಲ್ಲಿ ಬಂದಿರತಕ್ಕಂಥ ಆರೋಪ ಜೀವ ಬೆದರಿಕೆ ಹಾಕಿರೋದು. ಸಾಲ ಕೊಟ್ಟಿದ್ದೀನಿ ಅಥವಾ ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರನೇ ಜೀವ ಬೆದರಿಕೆ ಹಾಕುವಂಥ ಕಾನೂನು ಹೇಳಲ್ಲ. ಹಾಗಾಗಿ ಪೊಲೀಸರು ಏನು ಕ್ರಮ ತಗೋತಾರೆ ಕಾದು ನೋಡೋಣ. ಮತ್ತಷ್ಟು ಸುದ್ದಿ ಒಂದು ಪುಟ್ಟ ಬ್ರೇಕ್ ನಂತರ.